ಯಾರು ಬಿಟ್ಬಿಡು ನನ್ನ, ಬಿಟ್ಬಿಡು. ಬೆಂಕಿ ಹಚ್ತೀಯಾ? ಬಾ ಹಚ್ಚು, ಬಾ. ಬೆಂಕಿ ಹಚ್ತೀಯಾ? What a wow performance. ರಾಜಾಧಿರಾಜ ದಕ್ಷಿಣ ಪದೇಶ್ವರ ಗಂಡರ ಗಂಡ ವೀರ ಪ್ರಚಂಡ ಕರ್ನಾಟಕ ಸ್ವಪ್ನ ರಕ್ತ ಶ್ರೀ 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 ಇಮ್ಮಡಿ ಪುಲಕೇಶಿ ಮಹಾರಾಜರಿಗೆ ಸುದೀರ್ಘ 33 ವರ್ಷಗಳ ಆಳ್ವಿಕೆ ನಡೆಸಿದ ಪುಲಕೇಶಿಯ ಆಡಳಿತದ ಕಾಲವನ್ನ ಸುವರ್ಣ ಯುಗ ಎಂದೇ ಬಣ್ಣಿಸಲಾಗುತ್ತದೆ. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ ನನ್ನದೆಂದು ನಮ್ಮನಿದ್ದಿರೆ ಕಳೆಯುತ್ತಿದ್ದರೆ ಸರಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನಿನ್ನೆ ತಾನೇ ಬಾಹುದಂಡ ನಿನ್ನೆಯುತ್ತ ಸತ್ಯ ಶುದ್ಧ ನಡೆ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು ಕಾಪಾಡೋ ಕಾಮಧೇನು ಜ್ವಾಲಾಮುಖಿ ವೈದಿಕೆ. ವೀರ ಎದುರಾರೋ ನಿನಗೆ
ಕನ್ನಡದ ಪರಂಪರೆಯ ಶ್ರೀಮಂತಿಕೆಯನ್ನ ಹೆಚ್ಚಿಸಿದ ಕನ್ನಡ ಗುರುತಿಲಕನ ಜಯಂತಿಯನ್ನ ಡಿಸೆಂಬರ್ 4ರಂದು ಆಚರಿಸಲಾಗುತ್ತದೆ. ಕನ್ನಡ ಮಣ್ಣಿನ ಮುಂದಿನ ಪೀಳಿಗೆಗೆ ಈ ಕರುನಾಡಿನ ಪ್ರಚಂಡ ಸಾಮ್ರಾಟ ಇಮ್ಮಡಿ ಪುಲಕೇಶಿಯ ವೀರಗಾಥೆ ತಿಳಿಸುವ ಸಣ್ಣ ಪ್ರಯತ್ನ. 1, 2, 3, 4
बना के हाथ ऊपर उठा के पूरी जान लगा के सारे 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 Let's knock you
ಈಗ ರೀಲ್ಸ್ ಮೇನಿಯಾ ಥೀಮ್ ಇಟ್ಕೊಂಡು ಗ್ರೂಪ್ ಡ್ಯಾನ್ಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ 4 ಸ್ಟ್ಯಾಂಡರ್ಡ್ ಬಾಯ್ಸ್. ಪ್ಲೀಸ್ ಒಂದ್ ಚಪ್ಪಾಳೆ ಬರ್ಲಿ. ಗೊತ್ತಾಗ್ತಾ ಇದೆ ತುಂಬಾ ಥಂಡಿ ಇದೆ ಅಂತ ಹೇಳಿ, ಬಟ್ ಮಕ್ಕಳೇ ಇಷ್ಟು ಎನರ್ಜೆಟಿಕ್ ಆಗಿದ್ದಾರೆ. ದಯವಿಟ್ಟು ಚಪ್ಪಾಳೆ. ಹೋಗ್ಬಿಟ್ಟ ಚಾರ್ಲ್ಸ್ ಹೋಗ್ಬಿಟ್ಟ. बेटा चार्ल्स ओ बेटा चार्ल्स ओ बेटा संगे
ದೊಡ್ಡ ಹೀರೋ, ಬೇಕಾದಷ್ಟು ಫಿಲಂಗಳನ್ನ ಮಾಡಿದ್ದೀನಿ, ಯಾವ್ದು ರಿಲೀಸ್ ಆಗಿಲ್ಲ. ನನ್ ತಪ್ಪಲ್ಲ, ನಾನೇನ್ ಮಾಡಕ್ಕೂ ಆಗೋದಿಲ್ಲ. ಫಿಲಂಗಳು ಹೆಂಗಿದೆಯೋ ಏನೋ, ಆದ್ರೂ ಯಾವ ಹಳ್ಳಿಗೆ ಹೋಗ್ಲಿ ರೀ, ಯಾವ ಸಂದಿಗೆ ಹೋಗ್ಲಿ, ಯಾವ ಮೂಲೆಗೆ ಹೋಗ್ಲಿ, ಎಲ್ಲೋದ್ರು ನನ್ನ ಸಿಕ್ಕಾಪಟ್ಟೆ ಗುರ್ತಿಡಿತಾರೆ. ನೋಡಿ, ಇದು ಯಾವ್ದೋ ಒಂದು ಹಳ್ಳಿಗೆ ಬಂದಿದ್ದೀನಿ, ಈ ರೋಡಲ್ಲಿ ಯಾರೋ ಒಬ್ಬ ಹಳ್ಳಿಯವನ್ ಬಂದ್ರೆ ಅವನು ಎಷ್ಟು ಗುರ್ತಿಡಿತಾನೆ, ಯಾರಾದ್ರೂ ಸರಿ ಹೆಂಗ್ ಗುರ್ತಿಡಿತಾರೆ ಅಂತ ನಿಮಗೆ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇರಿ, ಬಂದ ನೋಡಿ ಯಾರು ಹೆಂಗ್ ಗುರ್ತಿಡಿತಾರೆ ನೋಡಿ. ಗುರ್ತು ಹಿಡಿತಿಲ್ಲ. ಅವನಲ್ಲ, ಆದ್ರೂ ಅವನಂಗೆ ಅವನಲ್ಲ. ಅಲ್ಲ ಸರ್, ನೀವು ಇದು ಅವನಲ್ಲ, ಆದ್ರೂ ಅವನಂಗೆ ಅವನಲ್ಲ. ಒಂದ್ಸಲ ಫೋನ್ ಮಾಡಿ ಕೇಳ್ಕೊಂಡ್ಬಿಡ್ತೀವಿ. ಕನ್ಫ್ಯೂಸ್ ಆಗಿದ್ದ ಹುಡುಗ. ಅವ ನಾನ್ ಚಿಕ್ಕಣ ಯಾವ್ದೇ ನಮ್ ಟಿವಿಲ್ ಬರ್ತಾನಲ್ಲ, ಗುಂಗುರ್ ಕೂದ್ಲು ಡುಮ್ಡುಮ್ಕೆ, ನೀನ್ ಹೇಳಲ್ಲ ಕೋತಿ ಮಾಡ್ತಾರೆ ಆಕ್ಟಿಂಗ್ ಅಂತ. ಅವನಾಗೆ ಇಲ್ಲೊಬ್ಬ ಅವನೇ, ಅವನೆಲ್ಲ ಕಂಡ್ಬಿಡು ಆ ಬಡಿದೆ ಕಿಲ್ಬೋದು. ಸರಿ ಸರಿ, ಅಲ್ಲ ಆದ್ರೂ ಹಂಗೆ ಅಲ್ಲ ಸರ್ ನೀವು. ನಾನೇ ಕಡೆ ಹೀರೋ. ಅಯ್ಯೋ ನೀವೇ ಸಾರ್, ನಿಮ್ಮ ಅಭಿಮಾನಿಗಳು ಸರ್. ನಾವು ಏನ್ ಮಾಡ್ತೀರಾ ಸರ್ ಆಕ್ಟಿಂಗು? ಥ್ಯಾಂಕ್ ಯು ಸಾರ್. ನಿಮ್ ಸಂಘ ಎಲ್ಲ ಕಟ್ಕೊತೀವಿ ಸರ್ ನಮ್ಮೂರಲ್ಲಿ. ಹೌದಾ? ಹ್ಞೂ ಸರ್. ನಾನು ಹೇಳಿಲ್ವಾ ಸರ್ ನಿಮ್ಮ ಹೆಸರು? ಪ್ರತಾಪ್ ಅಂತ. ಊರಲ್ಲಿ ಸಂಘ ಎಲ್ಲ ಕಟ್ಕೊಂಡಿದ್ರೆ ನನ್ನ ಹೆಸರು ಗೊತ್ತಿಲ್ವಾ? ಅಲ್ಲ, ನೀವು ಒಂದೊಂದ್ ಪಿಕ್ಚರ್ ಒಂದೊಂದ್ ಹೆಸರು ಮಾಡಿಕೊಂಡ್ರೆ ನಿಮ್ಮ ಅಪ್ಪ ಕಟ್ಟಿರೋದು ಯಾವ್ದು ನಮ್ಗೆ ಗೊತ್ತಾಗಲ್ಲ ಸರ್. ಪ್ರತಾಪ್ ಅಂತ ಕಡೆ. ಒಂದೇ ನಿಮಿಷ ಇರಿ ಸರ್, ಈಗಲೇ ಬರ್ಸ್ಬಿಡ್ತೀನಿ. ಈಗಲೇ ಬರ್ಸ್ಬಿಡ್ತೀನಿ. ಅಲ್ಲ ಸತೀಶ, ಏನ್ ಆಚೆ ಕಣಕಲ್ಲ, ಏನೋ ಒಬ್ಬ ಸಂಘ ಕಟ್ಟಿದ್ವಲ್ಲ ಅಲ್ಲಿ, ಇಲ್ಲಿ ಬಂದವನೆ ನಾಟಕದವನ್ನೆಲ್ಲ ಕಡೆ ಬಿಡಿದೆ ಪಿಕ್ಚರ್ ಅವನು. ಅವನ ಹೆಸರು ಬರ್ಸ್ಬಿಡು. ಏನು ಬೋರ್ಡೇ ಇಲ್ವಾ? ಅಯ್ಯೋ, ನಮ್ಮವ್ವ ಎಲ್ಲ ತಿಪ್ಪೆ ಗಿಪ್ಪೆಗೆ ಹಾಕಿರ್ಬೇಕು, ಎತ್ಕೊಂಡ್ ಬರ್ತಾ ಅಲ್ಲಿ. ಬಣ್ಣಕ್ಕೂ ಕಾಸಿಲ್ವಾ? ಯಾವನೇನಂತ ಇಂಪಾರ್ಟೆಂಟ್ ಅಲ್ಲ, ಮಣ್ಣೆಲ್ಲ ಗಿಣ್ಣಲ್ಲ ಬರೀ. ಸರಿ ಹೇಳಿ ಸರ್. ಇದೇ ಸುಮ್ಮನೆ ಮಾತಾಡ್ಬೇಡ. ಏನ್ ಸರ್ ಅಭಿಮಾನಿಗಳಿಗೆ ಹಿಂಗ್ ಅಂತಿರಲ್ಲ? ಅವನೇ ಅಭಿಮಾನಿ ನೀನು. ಏನ ಅವನೇ ಅಭಿಮಾನಿ. ನಿಗ್ರಾಡ್ತಾವನೆ ಬ್ಯಾಟರಿ ವಿಕೆಟ್ ಎತ್ಕೊಬಲ್ಲ. ತಮಾಷೆಗೆ ಹೇಳಿದ್ಕಣಪ್ಪ, ತಮಾಷೆಗೆ ಹೇಳಿದ್ದು. ಫೋನೇ ಮಾಡಿಲ್ಲ. ಆದ್ರೂ ಸರ್ ಬನ್ನಿ ಸರ್. ಒಂದ್ ನಿಮಿಷ. ಹಲೋ ಮ್ಯಾನೇಜರ್, ಕಾರ್ನ ತಗೊಂಬಂದು ಇಲ್ಲಿ ತಗೊಬರ್ರಿ. ಎಷ್ಟೊತ್ತಿ ಸರ್ವಿಸ್ ಮಾಡ್ಸೋದು? ಏನ್ ಸರ್? ಕಾರು ಸರ್ವಿಸ್ ಬಿಟ್ಟಿತ್ತು. ಇಲ್ಲ ಕಾರು ಸರ್ವಿಸ್ ಬಿಟ್ಟಿತ್ತು ಕಡೆ. ಯಾರ್ ಬೇಕಾದ್ರೆ ಹೇಳ್ಬೋದು ಬಿಟ್ಟಿವಿ ಅಂತ. ಇದ್ದಲ್ಲೂ ಸರ್ವಿಸ್ ಬಿಟ್ಟಿದ್ದೀನಿ. ನಾನು ನಂಬಿಕೆಯಲ್ಲಿ ನಿಂತ ಕಾರ್ ಅದೇ ಅಂತ. ಯಾವನೇ ಅವನು? ಇಲ್ಲಿ ನೋಡಿಲಿ, ಕಾರ್ ಕೀ. ಓ ಹೌದಾ? ನಂಬಿಕೆ ಬರಲ್ಲ ಅಂತ ಇಟ್ಕೊಂಡು ಓಡಾಡ್ತೀವಿ. ಒಂದ್ ನಿಮಿಷ ಇರಿ. ಹಲೋ, ಏರೋಪ್ಲೇನ್ ಪಂಚರ್ ಹೊಸ್ಕೊಂಡ್ ಬೇಗ ತಗೋಬಲ್ಲ. ನಮ್ತ ಏರೋಪ್ಲೇನ್ ಇದೆ ಸರ್, ನಂಬಿಕೆ ಗೊತ್ತಿಲ್ವಾ? ಇಲ್ಲ. ಇಲ್ಲಿ ನೋಡಿ ಕೀ. ಯಾವ್ದೇ ಮನೆಗೆ ಮಾಡಿಕೊಂಡು ಏರೋಪ್ಲೇನ್ ಸಾ ಇಲ್ಲ ಕಡೆ. ನಿಜವಾಗ್ಲೂ ನಾವು ಫೋನ್ ಮಾಡಿದೆ ಅವ್ರಿಗೆ. ನಿಜವಾಗ್ಲೂ ನಾನು ಮಾಡ್ದೆ. ಮೊನ್ನೆ ಸಿಮೆಂಟ್ ಹೊಡಿಬೇಕಾದ್ರೆ ಪಂಚರ್ ಆಗ್ಬಿಡ್ತು ಏರೋಪ್ಲೇನ್ ಅಲ್ಲೇ. ಹ್ಞೂ ಸರ್, ಯಾರು ಯಾವ್ದು ಬೇಕಾದ್ರೆ ತೋರಿಸ್ಬೋದ? ನಿಜವಾದ ಕಾರ್ ಕಡೆ. ನಮ್ದು ನಿಜವಾದ ಸರ್ ಇಗ್ನಿಸ್ ಅಂತ ಇದು. ಸುಮ್ಮನೆ ಮಾತಾಡೋದಿನ. ಅಲ್ಲ ಮ್ಯಾನೇಜರ್, ಕಾರ್ನ ತಗೊಂಡು ಬೇಗ ಬರ್ತೀರಿ, ಬನ್ನಿ ಬೇಗ. ಹಲೋ, ಇಟ್ಟೆ ಬಿಡ, ಇಟ್ಟೆ ಬಿಡು. ಆಯ್ತು. ಆದ್ರೂ ನಿಮ್ ಆಕ್ಟಿಂಗ್ ಸರ್ ಸಾಕಾಗ ಮಾಡ್ತಾರೆ. ಥ್ಯಾಂಕ್ ಯು. ಸರ್ ಇವೆಲ್ಲ ಬಟ್ಟೆ ಅವರೇ ಕೊಡವ? ಹೌದು, ಇದೆಲ್ಲ ಶೂಟಿಂಗ್ ಅಲ್ಲಿ ಕೊಡೋದು. ಅವ್ರು ಕೊಡೋ ಸೊಕ್ಕಿ ಮಾಡ್ತಾ ಇದೆ. ನಮ್ದು ಸ್ವಂತದ್ದು. ಹಂಗೆಲ್ಲ ಕಡೆ ಆ ಶೂಟಿಂಗ್ ಹೋದಾಗ ಅವ್ರು ಕೊಡ್ತಾರೆ. ಮತ್ತೆ ಅವು ಅಲ್ಲೇ ಬಿಚ್ಕೊಂಡ್ಬಿಟ್ಟು ಬಂದ್ಬಿಡ್ತೀವಿ. ಬುಂಡ ಬಂದರಿ. ಆದ್ರೂ ಬೇಜಾರಾಯ್ತು ಸರ್ ನಿಮ್ ನೋಡಿದ್ರೆ. ಕೊಟ್ಟು ಬಟ್ಟೆನೂ ಕಿತ್ಕೋತಾರಲ್ಲ ಸರ್. ಅದು ಶೂಟಿಂಗ್ ಕಡೆ, ಅಲ್ಲಿ ಬೇರೆ ಕೊಟ್ಟು ನಮ್ದು ವಾಪಸ್ ಇಸ್ಕೊಂಡ್ ಬರ್ತೀವಿ ನಾವು. ನಮ್ ತರ ಹಂಗಿಲ್ಲ ಸರ್, ವಾರಕ್ಕೆ 2 ಜೊತೆ ನಾವೇ ತಗೋಬೇಕು. ಹ್ಞೂ ಸರ್. ಎಲ್ಲಿ? ಗಾರೆ ಕೆಲಸದಲ್ಲಿ. ಗಾರೆ ಕೆಲ್ಸಕ್ಕೂ ಹೀರೋ ಒಂದೇ ಮಾಡ್ತೀರಿ ನೀನು? ಏನೇ ಆಯ್ತು? ಆಯ್ತು ಬಿಡಿ ಸರ್. ನಾನ್ಸೆನ್ಸ್. ಆದ್ರೂ ಇದ್ರಲ್ಲಿ ಅವಾಗ್ರಲ್ಲಿ ಮಾಡಿದಾರಿಲ್ಲ ಸರ್, ಸಾಕತ್ತ ಮಾಡಿದಾರೆ. ಥ್ಯಾಂಕ್ ಯು. ಪೊಲೀಸ್ ಪಾತ್ರಕ್ಕೆ ಕುಳ್ಳಾದ್ರಿ ಅನ್ನೋದೊಂದು ಬಿಟ್ರೆ ಸೂಪರ್ ಸರ್. ಎಷ್ಟು ನಿಮ್ಗೆ ಕೂಲಿ? ಅದೇ ಕೂಲಿ. ಬಿಟ್ಟಿ ಮಾಡೋದೇ ಸರ್? ಕೂಲಿ ಎಲ್ಲ ಕಡೆ, ಅದನ್ನ ಪೇಮೆಂಟ್ ಅಂತೀವಿ ನಾವು. ಕೂಲಿ ಅಂತೀವಿ ಎಲ್ಲಿ? ಗಾರೆ ಕೆಲಸದಲ್ಲಿ. ಎಷ್ಟು ಕೊಡ್ತಾರೆ ಸರ್? 1000 ರೂಪಾಯಿ ಕೊಡ್ತಾರೆ ಕಡೆ ತಿಂಗಳಿಗೆ. ದಡ್ಡ ದಿನಕ್ಕೆ ಕಡೆ, ದಿನಕ್ಕೆ 1000 ರೂಪಾಯಿ. ಅದಕ್ಕೆ ಒಳ್ಳೆ ತಿಂದು ಕ್ವಾಣಿ ಇದ್ದಂಗಿದೆ. ಚಿನ್ ಕ್ವಾಂಟಂಗಿರಕ್ಕೆ ನಾನು.
ನಮ್ತವ ಅಷ್ಟಿಲ್ಲ ಸರ್, ಡೈಲಿ ಮಾಡೋರು 150, ಅವಾಗ ಬಂದ್ ಮಾಡಿದ್ರೆ ಒಂದ್ 20 ರೂಪಾಯಿ ಎಕ್ಸ್ಟ್ರಾ. ಎಲ್ಲಿ ಗಾರೆ ಕೆಲಸ. ಹಲೋ ಮ್ಯಾನೇಜರ್, ಕಾರ್ನ ರಿಪೇರಿ ಮಾಡಿಸ್ಕೊಂಡು ತಂದ್ರಿ ಬೇಗ. ಹಲೋ ಈರಪ್ಪ, ನಾ ಪಂಚರ್ ಹಾಕ್ಸ್ಕೊತನ್ರಿ ಬೇಗ. ಹಂಗೆ ಸರ್, ಎಲ್ಲೋ ಕಲರ್ ಒಂದೊಬ್ರು ಸಾಲ ಮಾಡ್ಕೊ ಊರ್ ಬಿಟ್ಬಿಟ್ಟು ಹೋದ್ರಲ್ಲ, ಆ ತಗೊಂಡಿದ್ದು ಅವ್ರತವ. ಆದ್ರು ಸಬ್ಬಲ್ಲಿ ಏನ್ ಸರ್ ಅಭಿಮಾನಿಗಳು ಮಾತಾಡ್ಸಲ್ವ? ಮಾತಾಡ್ತಿಲ್ವೇನ? ಆಯ್ತು ಸರ್. ಅವ್ರ ಹೆಂಗೆ? ಅವರು ಅಂದ್ರೆ ಏನು ಗೊತ್ತಿಲ್ಲ, ಕಳ್ಳ. ಅವರು ಅಂದ್ರೆ ಯಾರ? ನಿಮ್ ಜೊತೆ ಕೆಲಸ ಮಾಡೋರು ಹೆಣ್ಣಾಳುಗಳು. ನಿಮ್ ಜೊತೆ ಎಲ್ಲ ಕುಣಿತಾರಲ್ಲ ಸರ್, ಹೀರೋಯಿನ್ಗಳು. ನಾವ್ ಹೆಣ್ಣಾಳುಗಳು ಅಂತೀವಿ. ಎಲ್ಲಿ? ಬೇರೆ ಕೆಲಸದಲ್ಲಿ. ಒಂದಿಲ್ಲ. ಆಯ್ತಾಯ್ತು. ಆದ್ರೆ ಸರ್ ಬನ್ನಿ ಸರ್, ಇಲ್ಲಿ ಏನ್ ಸರ್ ಅಭಿಮಾನಿಗಳು ಮಾಡ್ಲಾ ಫೋನ? ಆದ್ರೆ ಸರ್ ನಾಗೊಂದು ಡೌಟ್ ಸರ್. ಏನ? ಈ ಮುತ್ತೆಲ್ಲ ಕೊಡ್ತಾರೆ ಇಲ್ಲಿ ನಿಜವಾ? ಕಳ್ಳ ಮುತ್ ಕೊಡಕ್ಕೆ ಬಾಯಿ ತಕ ಹೋಯ್ತಾರಲ್ಲ, ಆ ಗೊಡೆ ಬಂದ್ಬಿಟ್ರೆ ದರಿದ್ರ ಅಸಹ್ಯ ಸೀನ್ ಮಾಡಕ್ಕಾಯ್ತದೆ ನಾನು. ಯಾವ್ದೇ ಅಸಹ್ಯವಾಗಿ ಏನೋ ಮಾತಾಡ್ಕೊಡು. ನೆಗಡಿ ಆಗಿದ್ರೆ ಏನ್ ಮಾಡಕ್ಕಾಯ್ತದ? ಅವ್ರಿಗೆ ಹಂಗೆಲ್ಲ ಆಗಲ್ಲ ಕಣ. ಬನ್ನಿ ಸರ್, ನಿಮ್ಗೆ ಇವ್ರು ಗೊತ್ತಾ? ಯಾರು? ಲಿಖಿತ. ಗೊತ್ತು ನಿಮ್ಗಿಂತ ಅವ್ರ ಕಂಡ್ರೆ ಭಾರಿ ಇಷ್ಟ. ಪರಿಚಯವ ನಿಮ್ಗೆ? ನಮ್ಗೆ ಬಹಳ ಪರಿಚಯ ಕಡೆ, ಬೇಕಾದಷ್ಟು ಫಿಲ್ಮ್ಸ್ ಮಾಡಿದೀವಿ ನಾವು. ಈಗ ಮಾತಾಡ್ಬೇಕು ಅಂದ್ರೆ ಏನ್ ಮಾಡೋರಿ? ಬಾಯಲ್ಲಿ ಮಾತಾಡ್ತೀವಿ. ಹೆಂಗೆ? ಫೋನಲ್ಲಿ ನಂಬರ್ ಇದ್ದದ? ಕೊಡಿ ಮತ್ತೆ. ತಗ ಕೊಡಿ. ನಂಬರ್ ಇಲ್ಲ ಕೊಡಿ ಮತ್ತೆ. ಇಲ್ಲ ಕಡೆ ಸುಳ್ಳು ಹೇಳ್ತಿರಲ್ಲ ಸರ್. ಆದ್ರೂ ಸಹ ನಿಮ್ ಆಕ್ಟಿಂಗ್ ಮಾತ್ರ. ಯಾವ್ದು ಸರ್ ನೆಕ್ಸ್ಟ್ ಪಿಕ್ಚರ್? ನೆಕ್ಸ್ಟ್ ಪಿಕ್ಚರ್ ಯಾವ್ದೋ ಒಂದು ಮಾಡ್ತಾ ಇದ್ದೀನಿ. ನಿಂಗೆ ಅದು ಹೇಳಿ ಸರ್, ನೋಡ್ಬಾರ್ದು ಆಮೇಲೆ. ನೋಡಿ ಯಾರು ಪಿಕ್ಚರ್ ನೋಡ್ಬಾರ್ದು, ಕಟೌಟ್ ಗಿಟೌಟ್ ಎಲ್ಲ ಕಿತ್ತಾಕ್ಬಿಡ್ತೀವಿ. ಮುಕುಂದ ಮುರಾರಿ. ಯಾರು ಸರ್ ಹೀರೋ? ಸುದೀಪ್ ಅವರು, ಉಪೇಂದ್ರ ಅವರು. ಮತ್ ನೀವ್ ಹೀರೋ ಅಂದ್ರೆ ಆಗ್ಲೇ ಒಂದೊಂದು ಹಂಗ್ ಮಾಡ್ತೀವಿ, ಒಂದೊಂದು ಹಿಂಗ್ ಮಾಡ್ತೀವಿ, ನಮ್ ಇಷ್ಟ. ನಿಂಗೆ ಆದ್ರೂ ಸಹ ನೀವು ಸಿಕ್ಲಿ ಅಂತ ಕಾಯ್ತಿದ್ದೀವಿ ಸರ್. ಏನ ಗನ್ಸ ಸರ್ ನೀವು? ಇನ್ನೊಂದ್ಬಿಟ್ಟೆ ಮಾನೆ ಮರ್ಯಾದಿಲ್ವಾ ಸರ್? ನನ್ನಂತನಾಗಿರ್ ವಾಡ್ದು ಮೂಲೆಯಲ್ಲಿ ಕೂಡ್ಸ್ಬಿಡೋನಿ. ಯಾಕೆ? ನಿಮ್ ಹೆಡ್ತಿ ಮೊನ್ನೆ ಯಾರ ಜೊತೆಲ್ಲ ಕೂಟ್ರಲ್ಲಿ ಹೋಯ್ತಿದ್ವಿ. ನಮ್ಮ 10th ಅಲ್ಲಿ. ಅದು ಪಿಕ್ಚರ್ ಕಣ, ಪಿಕ್ಚರ್ ಒರಿಜಿನಲ್ ಹೆಟ್ಟಿ ಅಲ್ಲ. ಮತ್ ತಾಲಿ ಕಟ್ತ್ರಿ? ತಾಲಿ ಕಟ್ತ ಸುಮ್ನೆ ಪಿಕ್ಚರ್ ಅಲ್ಲದು. ಮತ್ತೇನ್ ಅವ್ಗೆ ತಾಲಿ ಕಟ್ಮೇಲೆ ಹೆಡ್ತಿ ಅಲ್ವಾ ಸರ್? ಅಲ್ಲ ಕಡೆ, ಸುಮ್ನೆ ಪಿಕ್ಚರ್ ಕಟ್ಬಿಡ್ತೀವಿ, ತಿರ್ಗಿ ವಾಪಸ್ ಬಿಚ್ಕೊಂಡು ಹೋಯ್ತಾ ಇರವೆ. ಹೌದಾ? ಮಕ್ಕಳು ಎರಡವೆ. ಅವ್ಯಾರು? ಅವು ಬೇರೆಯವರು. ಅಲ್ಲಲ್ಲ, ತಾಲಿ ಕಟ್ತೀರಿ? ತಾಲಿ ಕಟ್ತೀವಿ. ಅವಳು ನಿಮ್ ಹೆಡ್ತಿ, ಅವಳು ಮೆಂಟಿ. ಮಕ್ಕಳು ಬೇರೆಯವ್ರು. ಅದ್ನೇ ಸರ್, ದೇವ್ರು ಎಲ್ಲಾ ಕೊಟ್ಟು ಒಂದು ಕಿತ್ಕೊತಾನೆ. ಈಗ ಅವ್ರಿಗೆ ನೀವು ತಾಲಿ ಕಟ್ತೀರಿ? ತಾಲಿ ಕಟ್ಟೋ ನಿಮ್ಮ ಮಕ್ಳು ಅದು? ಮಕ್ಕಳು ಪಕ್ಕದ ಮನೆಯವರು? ಬೇರೆಯವರು ಅಂದ್ರೆ ಬೇರೆಯವರು ಮಕ್ಕಳನ್ನ ಕರ್ಕೊಂಬಂದ್ ಶೂಟಿಂಗ್ ಬಿಟ್ಟಿರ್ತಾರೆ. ಅವು ನಮ್ಮ ಮಕ್ಳು ತರ. ಹಂಗ? ಅಲ್ಲ ತಾಲಿ ಕಟ್ತೀರಿ ಅಲ್ಲ ಸರ್? ತಾಲಿಗೆ ಸುಮ್ನೆ ಕಡೆ ಸುಮ್ನೆ ಒಂದು 5 ನಿಮಿಷ ತಾಲಿ ಕಟ್ತೀವಿ ಅಷ್ಟೇ. ಹಂಗ ಕರ್ಸಿ ಸರ್, ಕರ್ಸಿ. ಎಲ್ಲಿ ಕರ್ಸ್ತಪ್ಪ? ನಾನು ಒಂದು 5 ನಿಮಿಷ ತಾಲಿ ಕಟ್ಕೊತೀನಿ. ಸಮಾಚಾರ ನೀವು ಮಾಡ್ತೀರಲ್ಲ ಸರ್? ಅದು ಆಕ್ಟಿಂಗ್ ಕಡೆ. ನಾನು ಆಕ್ಟಿಂಗ್ ಮಾಡ್ತೀನಿ. ಸುಮ್ಮಿತ್ರ ನೀನು ಮಾತಾಡ್ಸ್ಕೊಡ. ಹಲೋ, ಆದ್ರೂ ಸರ್ ಬನ್ನಿ ಸರ್, ಅಭಿಮಾನಿಗಳಿಗೆ ಹಿಂಗ್ ಮಾಡಾರ ಸರ್. ಆಮೇಲೆ ಯಾವ್ದು ನೋಡಲ್ಲ ಈ ಪಿಕ್ಚರ್ ನೋಡಿ. ನಾನೀಗ ಯಾವ ಹೀರೋನು ಅಲ್ಲ, ಏನು ಅಲ್ಲ, ಗೊತ್ತಾಯ್ತಾ? ಹೀರೋ ಅಲ್ವಾ? ಅಯ್ಯೋ ಮೂದವಿ, ನೀನ್ ನೋಡ್ದಾಗ್ಲೇ ಅನ್ಕಂಡು ಹೀರೋ ಅಲ್ಲ ಅಂತ ಕಣ್ಣೆಲ್ಲ ಒಳಿಕೊಂಡು ನೀನ್ ಊಟ ಗಿಟ್ರು ಹೊಲಿತ್ರಿ.